ಏನು ದೊಡ್ಡಬಳ್ಳಾಪುರದ ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ಮೇಲೆ ಏನು ಮಹಿಳೆಯೊಬ್ಬರು ಏನು ಲೈಂಗಿಕ ದೌರ್ಜನ್ಯ ಇತರ ಬೇರೆ ಬೇರೆ ರೀತಿಯಲ್ಲಿ ವಂಚನೆ ರೀತಿಯಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಏನು ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಇರ್ತಕ್ಕಂಥ ಬ್ರಹ್ಮಾನಂದ ಸ್ವಾಮೀಜಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಅವ್ರ ಹತ್ರ ಮಾತಾಡ್ಸ ಬರೋಣ. ಸ್ವಾಮೀಜಿ, ನಿಮ್ಮ ಮೇಲೆ ಯಾಕೆ ಆಕೆ ಮಹಿಳೆ ಯಾರು, ಯಾಕೆ ನಿಮ್ಮ ಮೇಲೆ ಅಲಿಗೇಷನ್ ಆಯ್ತು, ಏನು ಸ್ವಾಮೀಜಿ? ಸರ್, ಅವರು ನಮ್ಮ ಊರಿನ ಗ್ರಾಮಸ್ಥರೇ. ಅವರು ಬೇಕಂತಲೇ ನನ್ನನ್ನು ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹೇಗಾದರೂ ಇವ್ರ ಹತ್ರ ಹಣ ಲಪಟಾಯಿಸಬೇಕು ಅನ್ನೋ ಉದ್ದೇಶದಿಂದನೇ ಈ ರೀತಿ ಮಾಡಿದ್ದಾರೆ. ಇವರು ಸೈಟಿನ ವಿಚಾರದಲ್ಲಿ ನನಗೆ ಪರಿಚಯ ಆದರು. ಆ ಸೈಟು 11 ಲಕ್ಷಕ್ಕೆ ತೀರ್ಮಾನ ಆಗಿತ್ತು. 5 ಲಕ್ಷವನ್ನು ಇವರೇ ತಗೊಂಡೋಗಿ ಸೈಟಿನ ಓನರ್ಗೆ ಕೊಟ್ಟಿದ್ರು. ಮತ್ತು ಅದು ಸೈಟಿನ ವ್ಯವಹಾರ ಆಗಲಿಲ್ಲ, ಯಾಕೆಂದರೆ ಈ ಖಾತೆಗಳು ಸ್ಟಾಪ್ ಮಾಡಿದರು. ಅದಾದಮೇಲೆ ಹಣವನ್ನು ಅವರು ವಾಪಸ್ ತಂದು ಕೊಟ್ಬಿಟ್ರು. ಈ ಸಮಯದಲ್ಲಿ ಈ ಮಹಿಳೆ ಭಾಗ್ಯಲಕ್ಷ್ಮಿ ಅನ್ನೋ ಮಹಿಳೆ ನನ್ನ ಹತ್ರ ಸಲಿಗೆಯಾಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ಲು. ಪ್ರಾರಂಭ ಮಾಡಿದ್ದಾದ್ಮೇಲೆ ನಾನು ಅವರ ಫೋನನ್ನು ಬ್ಲಾಕ್ ಮಾಡ್ತೇನೆ. ಬ್ಲಾಕ್ ಮಾಡಿದ್ರು ವ್ಯಾಟ್ಸಪ್ಪಲ್ಲಿ ಮೆಸೇಜ್ಗಳು ಕಳಿಸ್ತಾರೆ, ಕಾಲ್ಮಿ ಅಂತ. ಅದನ್ನು ಬ್ಲಾಕ್ ಮಾಡ್ತೇನೆ. ಮತ್ತು ಹೊಸ ನಂಬರ್ಗಳಿಂದ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೆಲ್ಲ ಬ್ಲಾಕ್ ಮಾಡಿದಾಗ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜನ್ನು ಹಾಕಿದ್ದಾರೆ, ಕಾಲ್ಮಿ, ಸಾರಿ, ಹಾಗೆ ಹೀಗೆ ಅಂತ. ಇದು 2 ವರ್ಷಗಳ ಹಿಂದೆ ನಡೆದಿದ್ದಂಥ ಘಟನೆ. ಇದಾದ್ಮೇಲೆ ಈಗ ನಮ್ಮ ಆಶ್ರಮ ಈ ವರ್ಷ ಜುಲೈಯಲ್ಲಿ ಓಪನ್ ಆಯಿತು. ಓಪನ್ ಆದಮೇಲೆ ಇವರು ಈ ನನ್ನ ವಿರುದ್ಧ ಹೇಗಾದರೂ ಮಾಡಿ ಷಡ್ಯಂತ್ರ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ, ಜೊತೆಗೆ ನಮ್ಮ ಸಮುದಾಯದವರೇ ಆದಂಥ ಕೆಲವು ಶತ್ರುಗಳು, ನಮ್ಮ ಊರಿನ ಪಕ್ಕದವ್ರು ನಮ್ಮ ಶತ್ರುಗಳಿದ್ದಾರೆ, ಅವರೆಲ್ಲ ಸೇರಿಕೊಂಡು ಒಂದು ಗ್ಯಾಂಗ್ ಇವ್ರು ಕಟ್ಕೊಂಡು ಏನು ಮಾಡಿದ್ದಾರೆ, 6ನೇ ತಾರೀಕು ನಮ್ಮೂರಿಂದ ಮಹಿಳೆ ಬೇರೆ ಊರಿಗೆ ಹೋಗಿದ್ದಾಳೆ. ಬೇರೆ ಊರಿಗೆ ಹೋಗಿ ಅಲ್ಲೆಲ್ಲೋ ಕೂತ್ಕೊಂಡು ವಿಡಿಯೋಗಳನ್ನು ಮಾಡಿದ್ದಾಳೆ. ಅಲ್ಲಿಂದ ಕೂತ್ಕೊಂಡು ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹರಿಬಿಟ್ಟಿದ್ಲು. ಆ ಇನ್ಸ್ಟಾಗ್ರಾಮಲ್ಲಿ ಹರಿಬಿಟ್ಟಿದ್ದ 9ನೇ ತಾರೀಕು ಹರಿಬಿಟ್ಟಿದ್ಲು. ನಾನು ಆವತ್ತೇ ಸೇಮ್ ಡೇ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಮೇಲೆ. ಅವರು ಬರ್ತೀನಿ ಅಂತೇಳಿ ಇದುವರೆಗೂ ಬರಲಿಲ್ಲ. ಅದಾದಮೇಲೆ 10ನೇ ತಾರೀಕು ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾಳೆ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಂಥ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ. ಅದಾದಮೇಲೆ ನಾವು ನಮ್ಮ ಊರಿನ ಗ್ರಾಮಸ್ಥರು, ಹಿರಿಯ ಮುಖಂಡರು ಮಾತಾಡೋಣ ಇರಿ ಅಂತ ಹೇಳಿದ್ದಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಇವತ್ತು ಅವ್ರ ಮೇಲೆ ಮತ್ತು ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರ ಮೇಲೇನೂ FIR ಮಾಡಿಸ್ತಾ ಇದ್ದೀನಿ. ಮತ್ತು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕೋಕ್ಕೆ ನಾನು ಬಂದಿದ್ದೀನಿ. ಸ್ವಾಮೀಜಿ, ಈಗ ಆ ಮಹಿಳೆ ಏನಂತ ತಾವು ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದು ಅಥವಾ ಈ ಥರ ಆಗಿರೋದು ನಿಜನಾ ಅಂತ? ಇಲ್ಲ, ಖಂಡಿತ ಅದೆಲ್ಲ ಸುಳ್ಳು. ನಾನು ಆ ಹುಡುಗಿ ಹತ್ರ ಮಾತಾಡಿರೋದು ನಿಜ. ಆ ಮಹಿಳೆ ಹತ್ರ ವಿಡಿಯೋ ಕಾಲೂ ಮಾಡಿ ಮಾತಾಡಿದ್ದೀನಿ. ಬಟ್ ನಾನು ಮಾತಾಡಿರೋದೇ ಬೇರೆ ಇದೆ. ಬಟ್ ಇವರು ಅದನ್ನ ಯಾವ ರೀತಿ ಇವ್ರಿಗೆ ಬೇಕೋ ಆ ರೀತಿ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಕಾಲ್ ಮಾಡೋ ಹಿಂದಿನ ಉದ್ದೇಶ ಏನು ಆ ಮಹಿಳೆದು ಅಂತಂದ್ರೆ, ನಾರ್ಮಲ್ ಕಾಲ್ ಮಾತಾಡುವಾಗ ನಂದು ಫೋಟೋ ಬರೋದಿಲ್ಲ ಅದರಲ್ಲಿ. ಇವರು ಬೇಕು ಅಂತಾನೆ ನಂದು ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಂತಾನೆ ವಿಡಿಯೋ ಕಾಲ್ ಮಾಡಿದೆ ಅಂತೇಳಿ ಹೇಳಿದ್ದಾರೆ. ಆ ಮಹಿಳೆ ಹೇಳಿರೋದು ನಮ್ಮ ಹತ್ರ ರೆಕಾರ್ಡ್ ಇದೆ. ಸ್ವಾಮೀಜಿ, ಈ ಒಂದು ಪ್ರಕರಣದಲ್ಲಿ ಏನು ಷಡ್ಯಂತ್ರ ಅಂತಿದ್ರಿ, ಏನದು ಷಡ್ಯಂತ್ರ? ಷಡ್ಯಂತ್ರ ಏನು ಅಂತಂದ್ರೆ, ಇತ್ತೀಚೆಗೆ ನಾವು ಸಮಾಜಮುಖಿಯಾಗಿ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಉದಾಹರಣೆಗೆ IAS IPS ಕೋಚಿಂಗ್ ಟ್ರೈನಿಂಗ್ ಸೆಂಟರ್ ಮಾಡಿದ್ವಿ. ಈ ತಿಂಗಳು 28ನೇ ತಾರೀಕು ಟ್ರೈನಿಂಗ್ ಇತ್ತು. ಮತ್ತೆ ಇನ್ನೊಂದೇನಂತಂದ್ರೆ ಜ್ಞಾನ ಜಾತ್ರೆ ಅಂತ ಒಂದು ಮಹತ್ತರವಾದಂಥ ಪ್ರೋಗ್ರಾಮ್ ಮಾಡಿ, ಆ ಪ್ರೋಗ್ರಾಮ್ ಮುಖಾಂತರ ಪುಣ್ಯಾನಂದಪುರಿ ಸ್ವಾಮೀಜಿ ಅವರ ಹೆಸರಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಅನೌನ್ಸ್ ಮಾಡಿದ್ವಿ. ಇದನ್ನ ಸಹಿಸಲಾಗದ ಕೆಲವು ನಮ್ಮದೇ ಸಮುದಾಯದ ವ್ಯಕ್ತಿಗಳು ಇವ್ರನ್ನ ಹೀಗೆ ಬಿಟ್ರೆ ಬಹಳ ಡೆವಲಪ್ ಆಗ್ತಾರೆ, ಇವ್ರನ್ನ ಹೇಗಾದ್ರೂ ಮಾಡಿ ತುಳಿಲೇಬೇಕು ಅಂತ ಹೇಳ್ಬಿಟ್ಟು ಈ ಮಹಿಳೆಯನ್ನ ಸಂಪರ್ಕ ಮಾಡಿ ಇವರು ಇದೆಲ್ಲ ಷಡ್ಯಂತ್ರ ರೂಪಿಸಿ ಮಾಡಿದ್ದಾರೆ. ಸ್ವಾಮೀಜಿ, ಈಗ ಈ ಹಿಂದೆ ಏನು ರಾಜನಹಳ್ಳಿ ಗುರುಪೀಠಕ್ಕೆ ಸಂಬಂಧಪಟ್ಟಂತ ಒಂದು ಅಲಿಗೇಷನ್ ತಾವು ಪ್ರಮುಖರಾಗಿದ್ರಿ, ಅದಕ್ಕೂ ಇದಕ್ಕೇನೋ ಸಂಬಂಧ ಇದೆ ಅಥವಾ ಏನಾದ್ರು ಇದೆಯಾ ಅಂತ? ಖಂಡಿತ ಸಂಬಂಧ ಇದೆ. ನಾನು ಅದನ್ನ ಬಹಿರಂಗವಾಗಿ ಈ ಸಂದರ್ಭದಲ್ಲಿ ಹೇಳೋದಿಲ್ಲ. ಖಂಡಿತ ಸಂಬಂಧ ಇದೆ ಈ ಪ್ರಕರಣಕ್ಕೂ ಅವ್ರಿಗೂ. ನಾನು ಅದನ್ನ ಇನ್ನೊಂದ್ಸಲಿ ಪ್ರೆಸ್ ಮೀಟ್ ಕರೆದು ತಮ್ಗೆಲ್ಲ ಮಾಹಿತಿ ಕೊಡ್ತೀನಿ. ಈಗ ವಾಲ್ಮೀಕಿ ಗುರುಪೀಠಕ್ಕೆ ಸಂಬಂಧಪಟ್ಟಂತೆ ತಾವು ಸ್ವಾಮೀಜಿ ವಿರುದ್ಧ ಕೆಲವು ಬಗ್ಗೆ ಸಾಕಷ್ಟು ಸರಿ ಅಲಿಗೇಷನ್ ಮಾಡಿದ್ರಿ, ಅದೇನು ಸ್ವಾಮೀಜಿ ಆಕ್ಚುಲಿ? ಸರ್, ಅದು ಏನು ಅಂತಂದ್ರೆ, ಅವರು ಸುಮಾರು ನಮ್ಮ ಕಮ್ಯುನಿಟಿನಲ್ಲಿ ಏನಾಗ್ತಾ ಇದೆ, ಅವರು ರೂಪಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೆ ಅವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟಗಳಾಗಿರ್ಬೋದು, ನಮ್ಮ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಆಕ್ಚುಲಿ ಏನ್ ನಮ್ಮ ಸಮಾಜಕ್ಕೆ ಬೇಕೋ ಅದನ್ನ ಮಾಡ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳಿಲ್ಲ, ಸ್ಕೂಲುಗಳಿಲ್ಲ, ಒಂದೇ ಒಂದು ಸ್ಕೂಲ್ ಇಲ್ಲ.
ಮತ್ತೆ ಇವರು ಜಾತ್ರೆ ಅಂತ ಮಾಡಿ ಅದರಲ್ಲಿ ಬರೋ ದುಡ್ಡನ್ನ ಅದು ಏನ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೊಂದು ಮತ್ತೆ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಮತ್ತೆ ನಮ್ಮ ರಿಸರ್ವೇಶನ್ 7.5 ರಿಸರ್ವೇಶನ್ ಏನ್ ಕೊಟ್ರು ಅದು ಇಂಪ್ಲಿಮೆಂಟ್ ಆಗಿಲ್ಲ, ಅದಕ್ಕೆ ತಡೆ ನೀಡಿದೆ ಕೋರ್ಟು. ಸೊ ಈ ಸಮಸ್ಯೆಗಳನ್ನೆಲ್ಲ ಗಂಭೀರವಾದಂತ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಅವರು ಬೇರೆ ರೀತಿನೇ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ನಮ್ಗೆ ದ್ವೇಷ, ಅವ್ರ ಮೇಲೆ ಭಿನ್ನಾಭಿಪ್ರಾಯ ಇದೆ. ವೈಯಕ್ತಿಕವಾಗಿ ಅವ್ರು ಏನ್ ಮಾಡ್ಕೊಂಡ್ರು ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ. ಸ್ವಾಮೀಜಿ ಅದನ್ನ ಪ್ರಶ್ನೆ ಕೇಳಿದಕ್ಕೆ ಈ ತರ ಏನೋ ರೂಪ ಮಾಡಿದ್ದಾರೆ ಅಂತ. ಪದೇ ಪದೇ ನಾವು ಪ್ರಶ್ನೆ ಕೇಳಿದಕ್ಕೆ ಈ ತರ ಆಮೇಲೆ ಅವ್ರು ಪಾದಯಾತ್ರೆ ಮಾಡಿದ್ರು ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ಅಂತ. ಅದು ನಾವು ರೂಪಿಸಿದ್ದಂತ ಕಾರ್ಯಕ್ರಮನ ಆ ಪಾಂಪ್ಲೆಟ್ ಎತ್ಕೊಂಡೋಗಿ ಇವ್ರು ಆ ಕಾರ್ಯಕ್ರಮನ ಹೈಜಾಕ್ ಮಾಡ್ಕೊಂಡ್ರು. ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಫಸ್ಟ್ 7.5 ಮೀಸಲಾತಿ ಹೋರಾಟ ಬೇಕಂತ ಕೂತಿದ್ದೆ ನಾನು. ಇವ್ರಿಗೆ ಆ ಹೋರಾಟದ ಅರಿವೇ ಇರ್ಲಿಲ್ಲ, ಇವ್ರು ಅದನ್ನ ಹೈಜಾಕ್ ಮಾಡ್ಕೊಂಡು ಮಾಡಿದ್ರು. ಈ ರೀತಿ ಈ ಎಲ್ಲಾ ಆರೋಪಗಳನ್ನ ನಾನು ಅವ್ರ ಮೇಲೆ ಹಾಕಿ ಈ ತರ ನೀವು ಮಾಡಿ ಸಮಾಜಮುಖಿಯಾಗಿ ಮಾಡಿ ಅಂದಿದ್ದಕ್ಕೆ ಅವ್ರು ಇಲ್ಲಿ ನಮ್ಮೂರಿನ ಪಕ್ಕದವ್ರನ್ನೇ ಒಬ್ಬರನ್ನ ಮುಂದೆ ತಳ್ಳಿ ಅವನು ಎಲ್ಲ ಈ ತರ ನನ್ನ ವಿರುದ್ಧ ಷಡ್ಯಂತ್ರಗಳು ರೂಪಿಸಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಆ ವ್ಯಕ್ತಿನೇ ಇವೆಲ್ಲ ಮಾಡ್ತಿರೋದು ಇವ್ರ ಜೊತೆ ಸೇರ್ಕೊಂಡು. ಏನು ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ವಿರುದ್ಧ ಏನು ರಾಜನಹಳ್ಳಿ ಗುರುಪೀಠದ ವಿರುದ್ಧ ನಾನು ಸಾಕಷ್ಟು ಸರಿ ಪ್ರಶ್ನೆಗಳೆತ್ತಿದ್ದೆ, ಸಾಕಷ್ಟು ವಿಚಾರಗಳನ್ನ ಎತ್ತಿದ್ದೆ. ಆ ಪ್ರಶ್ನೆ ಮಾಡಿದ್ದಕ್ಕೇನೆ ನನ್ನ ವಿರುದ್ಧ ಈ ತರ ಷಡ್ಯಂತ್ರ ಮಾಡ್ತಾರೆ, ಇಲ್ಲಿ ಮಹಿಳೆಯನ್ನ ಚೂ ಬಿಟ್ಟು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತೀರ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.